ಇನ್ನು ಚಿತ್ರದುರ್ಗದಲ್ಲಿ ಒಂದು ಭೀಕರ ಬಸ್ ಅಪಘಾತ ಸಂಭವಿಸಿದೆ ಅಂತಕ್ಕಂಥದ್ದು ಡೀಟೇಲ್ಸ್ ಬರ್ತಾ ಇದೆ ನೋಡೋಣ. ಚಿತ್ರದುರ್ಗದಿಂದ ಮದಕರಿಪುರ ಗ್ರಾಮದ ಬಳಿ ಖಾಸಗಿ ಬಸ್ ಒಂದು ಬೆಂಕಿಗಾಹುತಿಯಾಗಿದೆ. ಬೈಕ್ ಡಿಕ್ಕಿಯಿಂದ ಹೊತ್ತಿ ಉರಿದಿದೆ ಖಾಸಗಿ ಬಸ್. ಬೈಕ್ ಡಿಕ್ಕಿಯಿಂದ ಬೈಕ್ ಸವಾರ 35 ವರ್ಷದ ರಮೇಶ್ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ 50 ಪ್ರಯಾಣಿಕರು ಕೂಡ ಪಾರಾಗಿದ್ದಾರೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಬಸ್ನಿಂದ ಕೆಳಗಡೆ ಇಳಿದು ಓಡಿದ್ದಾರೆ ಪ್ರಯಾಣಿಕರೆಲ್ಲರೂ ಕೂಡ. ಸುಟ್ಟು ಕರಕಲಾಗಿದೆ. ಬಟ್ ಬೈಕ್ ಡಿಕ್ಕಿ ಹೊಡೆದಿದ್ದಕ್ಕೆ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ. ಬೈಕ್ ಸವಾರ ಮೃತಪಟ್ಟಿದ್ದಾನೆ, ಜೊತೆಗೆ ಇಡೀ ಬಸ್ಸಿಗೆ ಬೆಂಕಿ ಹತ್ಕೊಂಡು ಉರಿದಿದೆ. ನೋಡಿ, ಅದು ಫುಲ್ ಸ್ಕೆಲಿಟನ್ ಥರ ಆಗಿಬಿಟ್ಟಿದೆ. ಬಸ್ಸು ಕಂಪ್ಲೀಟ್ ಬೆಂಕಿ ಹತ್ಕೊಂಡು ಉರಿದು ಹೋಗಿದೆ. 50 ಜನ ಪ್ರಯಾಣಿಕರಿದ್ರಂತೆ. ಬಟ್ 50 ಜನ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ, ಯಾಕೆಂದರೆ ಬೆಂಕಿ ಹತ್ಕೊಳ್ತಾ ಇದ್ದಂಗೆ ಎಲ್ಲ ಇಳಿದು ಓಡಿದ್ದಾರೆ. ಬಟ್ ಬಸ್ಸು ಕಂಪ್ಲೀಟಾಗಿ ಬೆಂಕಿಗೆ ಆಹುತಿಯಾಗಿದೆ. ತುಂಬ ಅಪರೂಪದ ಘಟನೆ ಇದು. ಬೈಕ್ ಡಿಕ್ಕಿ ಹೊಡೆದ್ರೆ ಬಸ್ಸಿಗೆ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅಂತಂದರೆ ಹೆಂಗಿದು? ಅಥವಾ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಥರ ಆಗಿ ಬೆಂಕಿ ಕಾಣಿಸ್ಕೊಂಡಿತ್ತಾ? ಅಥವಾ ಬೈಕ್ಗೆ ಬೆಂಕಿ ಬಿದ್ದು ಬೈಕ್ ಬೆಂಕಿ ಬಸ್ಗೆ ಹತ್ತುತ್ತಾ? ಗೊತ್ತಿಲ್ಲ. ಒಂದು ಸೀಟ್ ಕೂಡ ಉಳಿದಿಲ್ಲ. ಅಲ್ಲಿ ಏನೇನು ಉರಿಯಬಹುದಾದ ವಸ್ತುಗಳಿದೆ ಎಲ್ಲ ಸುಟ್ಟು ಕರಕಲಾಗಿದೆ. ಬರೀ ಸ್ಕೆಲಿಟನ್ ಮಾತ್ರ ಇದೆ. ಚಿತ್ರದುರ್ಗದ ಮದಕರಿಪುರ ಗ್ರಾಮಕ್ಕೆ ಹೋಗ್ತಾ ಇತ್ತು ಬಸ್ ಇದು ಅಂತಂದ್ಬಿಟ್ಟು.